ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು 10ನೇ ತರಗತಿಯ ತೃತೀಯ ಭಾಷಾ ಹಿಂದಿಯ 5ನೆಯ ಪಾಠ ಮೇರಾ ಬಚ್ಪನ್ ಆತ್ಮಕಥೆಯನ್ನು ಕನ್ನಡದಲ್ಲಿ ಅತ್ಯಂತ ಸುಲಭವಾಗಿ ಅತ್ಯಂತ ಸರಳವಾಗಿ ಕಲಿಯೋಣ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆತನ ಬಾಲ್ಯ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ವಹಿಸುತ್ತದೆ. ವ್ಯಕ್ತಿಯಲ್ಲಿ ಸಂಸ್ಕಾರವನ್ನು ಬೆಳೆಸಿ ಸಂಸ್ಕೃತಿಯ ಅರಿವನ್ನು ಮೂಡಿಸಿ ವ್ಯಕ್ತಿಯನ್ನು ಶ್ರೇಷ್ಠ ಮಟ್ಟಕ್ಕೆ ಅದು ಕೊಂಡೊಯ್ತದೆ. ವಿದ್ಯಾರ್ಥಿಗಳೇ, ನಾವಿಂದು ಭಾರತ ದೇಶ ಕಂಡಂಥ ಅತ್ಯಂತ ಶ್ರೇಷ್ಠ ವಿಜ್ಞಾನಿ, ಮೇಧಾವಿ, ರಾಷ್ಟ್ರಪತಿ, ಮಿಸೈಲ್ ಮನ್ ಅಂಥೇಳಿ ಕರೆಸಿಕೊಂಡಂತಹ APJ ಅಬ್ದುಲ್ ಕಲಾಂಜಿಯವರ ಬಾಲ್ಯ ಜೀವನವನ್ನು ಪರಿಚಯ ಮಾಡಿಕೊಳ್ಳಿಕ್ಕಿದ್ದೇವೆ. ಹಾಗಾದರೆ ಈ ಮೇರಾ ಬಚ್ಪನ್ ಆತ್ಮಕಥೆಯ ಮೂಲಕ ನಾವು ಏನನ್ನೆಲ್ಲ ತಿಳ್ಕೊಳ್ಬೋದು ಅನ್ನೋದನ್ನು ಸರ್ವಪ್ರಥಮವಾಗಿ ಕೇಳೋಣ. इस पाठ के द्वारा छात्र सादगी, धार्मिक सहिष्णुता, मिलजुल कर रहना और किताबें पढ़ने का प्रयोजन आदि की प्रेरणा पा सकते हैं. ಈ ಪಾಠದ ಮೂಲಕ ವಿದ್ಯಾರ್ಥಿಗಳು ಸಾದಗಿ ಅಂದರೆ ಸರಳತೆ, ಧಾರ್ಮಿಕ ಸಹಿಷ್ಣುತೆ, ಮಿಲ್ಜುಲ್ ಕರ್ ರೆಹನಾ ಎಲ್ಲರ ಜೊತೆಗೆ ಯಾವ ರೀತಿ ಕೂಡಿಕೊಂಡು ಬಾಳಬೇಕು, ಹಾಗೂ ಪುಸ್ತಕಗಳನ್ನು ಓದುವುದರಿಂದ ಏನೆಲ್ಲ ಲಾಭಗಳಿವೆ ಇದರ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಹಾಗಾದರೆ ಪಾಠದಲ್ಲಿ ಏನೆಲ್ಲ ಹೇಳ್ತಾ ಹೋಗಿದ್ದಾರೆ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. मेरा जन्म मद्रास राज्य अब तमिलनाडु के रामेश्वरम कस्बे में एक मध्यम वर्गीय परिवार में हुआ था. ಅಬ್ದುಲ್ ಕಲಾಂ ಜಿ ಅವರ ಜನ್ಮ ಮದ್ರಾಸ್ ರಾಜ್ಯದ ಅಂದರೆ ಈಗಿನ ತಮಿಳುನಾಡಿನ ರಾಮೇಶ್ವರಂ ಅನ್ನುವಂಥ ಕಸ್ಬಾ ಅಂದರೆ ಛೋಟಾ ಶಹರ್, ಸ್ಮಾಲ್ ಸಿಟಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ರಾಮೇಶ್ವರಂನ ಒಂದು ಮಧ್ಯಮ ವರ್ಗೀಯ ಪರಿವಾರದಲ್ಲಿ ಆಯಿತು. मेरे पिता जैनलाबुद्दीन की कोई बहुत अच्छी औपचारिक शिक्षा नहीं हुई थी और ना ही वे कोई बहुत धनी व्यक्ति थे. ಅಬ್ದುಲ್ ಕಲಾಂ ಜಿಯ ತಂದೆಯ ಹೆಸರು ಜೈನಲಾಬುದ್ದೀನ್. ಅವರು ಔಪಚಾರಿಕ ಶಿಕ್ಷಣವನ್ನು ಕೂಡ ಪೂರ್ತಿಗೊಳಿಸಿರಲಿಲ್ಲ. ಅದರ ಜೊತೆಗೆ ಅವರು ತುಂಬ ಶ್ರೀಮಂತ ವ್ಯಕ್ತಿ ಕೂಡ ಆಗಿರಲಿಲ್ಲ. इसके बावजूद वे बुद्धिमान थे और उनमें उदारता की सच्ची भावना थी. ಇದರ ಹೊರತಾಗಿಯೂ ಕೂಡ ಅವರು ಅತ್ಯಂತ ಬುದ್ಧಿವಂತರಾಗಿದ್ದರು ಮತ್ತೆ ಹೃದಯವಂತರು ಕೂಡ ಆಗಿದ್ದರು. ಮೇರಿ ಮಾ ಆಶಿಯಮ್ಮ ಉನ್ಕಿ ಆದರ್ಶ ಜೀವನ ಸಂಗಿನಿ ಥಿ. ಅಬ್ದುಲ್ ಕಲಾಂ ಜಿಯವರ ತಾಯಿ ಹೆಸರು ಆಶಿಯಮ್ಮ. ಆಶಿಯಮ್ಮ ಜೈನಲಾಬುದ್ದೀನ್ ಅವರ ಆದರ್ಶ ಜೀವನ ಸಂಗಾತಿಯಾಗಿದ್ದರು. ಜೀವನ ಸಂಗಿನಿ ಅಂದರೆ ಪತ್ನಿಯಾಗಿದ್ದರು ಅಂಥೇಳಿ. मेरे माता पिता को हमारे समाज में एक आदर्श दंपति के रूप में देखा जाता था. ಅಬ್ದುಲ್ ಕಲಾಂ ಜಿಯವರ ತಂದೆ ತಾಯಿಯನ್ನು ಅಂದರೆ ಜೈನಲಾಬುದ್ದೀನ್ ಮತ್ತು ತಾಯಿ ಆಶಿಯಮ್ಮ ಅವರನ್ನು ಬಹಳ ಗೌರವಪೂರ್ಣವಾಗಿ ಆದರ್ಶ ದಂಪತಿಯ ರೂಪದಲ್ಲಿ ಅಬ್ದುಲ್ ಕಲಾಂ ಜಿಯವರ ಸಮಾಜದಲ್ಲಿ ನೋಡಲಾಗ್ತಾ ಇತ್ತು. ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ವಿದ್ಯಾರ್ಥಿಗಳೇ ನೀವು ನೆನಪಿಟ್ಕೊಳ್ಬೇಕಾದಂಥ ವಿಷಯ, ಅಬ್ದುಲ್ ಕಲಾಂ ಜಿಯವರ ಜನ್ಮ ಎಲ್ಲಾಯಿತು. ಅಬ್ದುಲ್ ಕಲಾಂ ಜಿಯವರ ಜನ್ಮ ಮದ್ರಾಸ್ ರಾಜ್ಯದ ರಾಮೇಶ್ವರಮಲ್ಲಿ ಆಯಿತು. ಅವರ ತಂದೆಯ ಹೆಸರೇನು? ಅವರ ತಂದೆಯ ಹೆಸರು ಜೈನಲಾಬುದ್ದೀನ್. ಅವರ ತಾಯಿಯ ಹೆಸರೇನು? ತಾಯಿಯ ಹೆಸರು ಆಶಿಯಮ್ಮ. ಇದಿಷ್ಟನ್ನು ನೆನಪಿಟ್ಕೊಳ್ಬೇಕಾಗಿದೆ ಮೊದಲನೇ ಪ್ಯಾರಾಗ್ರಾಫ್ನಿಂದ. ಈಗ ಎರಡನೇ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ಹೇಳೋದನ್ನು ನೋಡೋಣ. ಮೇ ಕೈ ಬಚ್ಚೋ ಮೇ ಸೆ एक था. लंबे चौड़े व सुंदर माता पिता का छोटा कदकाठी का साधारण सा दिखने वाला बच्चा. ಅನೇಕ ಮಕ್ಕಳಲ್ಲಿ ಅಬ್ದುಲ್ ಕಲಾಂ ಜಿಯವರು ಕೂಡ ಒಬ್ಬರಾಗಿದ್ದರು. ಉದ್ದವಾದ, ಸುಂದರವಾದ, ಸದೃಢವಾದ ತಂದೆ ತಾಯಿಗೆ ಚಿಕ್ಕದಾದ ಶರೀರವುಳ್ಳಂಥ ಸಾಧಾರಣವಾಗಿ ಕಾಣುವಂತಹ ಒಬ್ಬ ಚಿಕ್ಕ ಹುಡುಗ ಅಬ್ದುಲ್ ಕಲಾಂ ಜಿ ಆಗಿದ್ದರು. हम लोग अपने पुश्तैनी घर में रहते थे. ಅಬ್ದುಲ್ ಕಲಾಂ ಜಿ ಅವರು ಪುಶ್ತೈನಿ ಘರ್ ಮೇ ರಹತೆ ತೆ. ಪುಶ್ತೈನಿ ಮನೆಯಲ್ಲಿ ವಾಸಿಸ್ತಾ ಇದ್ರು. ಪುಶ್ತೈನಿ ಅಂದರೆ ಪೂರ್ವಜರಿಂದ ಬಳುವಳಿಯಾಗಿ ಬಂದಂಥ ಮನೆ. ಅಂದರೆ ಅವರ ಅಜ್ಜನೋ ಅಜ್ಜಿನೋ ಮುತ್ತಜ್ಜನೋ ಮುತ್ತಜ್ಜಿಯಿಂದಲೋ ಆ ಮನೆ ಬಳುವಳಿಯಾಗಿ ಅಬ್ದುಲ್ ಕಲಾಂ ಜಿಯ ತಂದೆಗೆ ಬಂದಿತ್ತು. रामेश्वरम की मस्जिद वाली गली में बना यह घर चूने पत्थर व
ईंट से बना पक्का और बड़ा था. ರಾಮೇಶ್ವರಂನ ಮಸ್ಜಿದ್ ವಾಲಿ ಗಲಿಯಲ್ಲಿ ಈ ಮನೆ ಇತ್ತು. ಈ ಮನೆ ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿದ್ದು ಬಹಳ ಸದೃಢವಾದ ಮನೆಯಾಗಿತ್ತು. मेरे पिता आडंबरहीन व्यक्ति थे और सभी अनावश्यक एवं ऐशो आराम वाली चीज़ों से दूर रहते थे. ಅಬ್ದುಲ್ ಕಲಾಂ ಜಿಯವರ ತಂದೆಯವರು ಸಾಧಾರಣ ವ್ಯಕ್ತಿಯಾಗಿದ್ದರು, ತುಂಬ ಸರಳ ವ್ಯಕ್ತಿಯಾಗಿದ್ದರು. ಅವರು ಎಲ್ಲ ರೀತಿಯ ಐಷಾರಾಮಿ ವಸ್ತುಗಳಿಂದ ಮತ್ತು ಅನಾವಶ್ಯಕ ವಸ್ತುಗಳಿಂದ ದೂರ ಇರ್ತಾ ಇದ್ರು. पर घर में सभी आवश्यक चीज़ें समुचित मात्रा में सुलभता से उपलब्ध थी. ಆದರೆ ಮನೆಯಲ್ಲಿ ಏನೆಲ್ಲ ವಸ್ತುಗಳು ಬೇಕು, ಏನೆಲ್ಲ ಅವಶ್ಯಕ ವಸ್ತುಗಳಿವೆ, ಅವೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇತ್ತು, ಕೈಗೆಟುಕುವಂತೆ ಇತ್ತು. वास्तव में मैं कहूँगा कि मेरा बचपन बहुत ही निश्चिंतता और सादगी से बीता, भौतिक एवं भावनात्मक दोनों दृष्टियों से. ವಾಸ್ತವವಾಗಿ ಹೇಳಬೇಕು ಅಂದರೆ ಅಬ್ದುಲ್ ಕಲಾಂ ಜಿಯವರ ಬಾಲ್ಯ ಏನಿದೆಯಲ್ಲ, ತುಂಬ ಸುಂದರವಾಗಿ, ತುಂಬ ಸರಳವಾಗಿ ಕಳೆಯಿತು. ಅದು ಭೌತಿಕ ಮತ್ತು ಭಾವನಾತ್ಮಕ ಎರಡೂ ದೃಷ್ಟಿಯಿಂದಲೂ ಕೂಡ. ವಿದ್ಯಾರ್ಥಿಗಳೇ, ನಾವು ಎರಡನೇ ಪ್ಯಾರಾಗ್ರಾಫ್ನಲ್ಲಿ ನೆನಪಿಟ್ಕೊಳ್ಬೇಕಾದಂಥ ವಿಷಯ ಅಬ್ದುಲ್ ಕಲಾಂ ಜಿಯವರ ಮನೆಯಲ್ಲಿತ್ತು. ಮನೆ ಮಸ್ಜಿದ್ ವಾಲಿ ಗಲಿಯಲ್ಲಿತ್ತು. ಮನೆ ಯಾವುದರಿಂದ ನಿರ್ಮಿತವಾಗಿತ್ತು? ಮನೆ ಸುಣ್ಣ, ಕಲ್ಲು ಮತ್ತು ಇಟ್ಟಿಗೆಗಳಿಂದ ನಿರ್ಮಿತವಾಗಿತ್ತು ಮತ್ತು ಗಟ್ಟಿಯಾಗಿತ್ತು. ಇದು ಒಂದು ಪುಶ್ತೈನಿ ಮನೆಯಾಗಿತ್ತು, ಅಂದರೆ ಪೂರ್ವಜರಿಂದ ಬಳುವಳಿಯಾಗಿ ಸಿಕ್ಕಂಥ ಮನೆಯಾಗಿತ್ತು. ಹಾಗಾದರೆ ಮೂರನೇ ಪ್ಯಾರಾಗ್ರಾಫಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ಈಗ ಕೇಳೋಣ. मैं प्रायः अपनी माँ के साथ ही रसोई में नीचे बैठकर खाना खाया करता था. ಅಬ್ದುಲ್ ಕಲಾಂ ಜಿಯವರು ತನ್ನ ತಾಯಿಯ ಜೊತೆಗೆ ಅಡುಗೆ ಕೋಣೆಯಲ್ಲಿ ನೆಲಕ್ಕೆ ಕೂತ್ಕೊಂಡೆ ಊಟವನ್ನು ಮಾಡ್ತಾ ಇದ್ರು. वे मेरे सामने केले का पत्ता बिछाती और फिर उस पर चावल एवं सुगंधित स्वादिष्ट सांबार डालती. ತಾಯಿ ಆಶಿಯಮ್ಮ ಏನು ಮಾಡ್ತಾ ಇದ್ರು? ಅಬ್ದುಲ್ ಕಲಾಂ ಜಿ ಎದುರುಗಡೆ ಬಾಳೆಯ ಎಲೆಯನ್ನು ಹಾಕ್ತಾ ಇದ್ರು. ಕೇಲೇಕ ಪತ್ತ ಅಂದರೆ ಬಾಳೆಯ ಎಲೆ. ಬಾಳೆಯ ಎಲೆಯ ಮೇಲೆ ಅನ್ನವನ್ನು ಹಾಕ್ತಾ ಇದ್ರು. ಸುಗಂಧಿತವಾದಂಥ ಸ್ವಾದಿಷ್ಟವಾದಂಥ ಸಾಂಬಾರನ್ನು ಕೂಡ ಏನು ಮಾಡ್ತಾ ಇದ್ರು? ಹಾಕ್ತಾ ಇದ್ರು. साथ में घर का बना आचार और नारियल की ताजी चटनी भी होती. ಇದರ ಜೊತೆಗೆ ಮನೆಯಲ್ಲೇ ಮಾಡಿದಂತಹ ಉಪ್ಪಿನಕಾಯಿ ಮತ್ತು ತೆಂಗಿನಕಾಯಿಯಿಂದ ಮಾಡಿದಂತಹ ತಾಜಾ ಚಟ್ನಿ ಕೂಡ ಏನು ಮಾಡ್ತಾ ಇದ್ರು? ಆಶಿಯಮ್ಮ ಅಬ್ದುಲ್ ಕಲಾಂ ಜಿಗೆ ಬಡಿಸ್ತಾ ಇದ್ರು. ವಿದ್ಯಾರ್ಥಿಗಳೇ, ಮೂರನೇ ಪ್ಯಾರಾಗ್ರಾಫಲ್ಲಿ ನಾವು ಅಬ್ದುಲ್ ಕಲಾಂ ಜಿಯವರ ಊಟದ ವಿಧಾನ ಯಾವ ರೀತಿ ಇತ್ತು ಅನ್ನುವುದರ ಬಗ್ಗೆ ಕಲ್ತಿದ್ದೇವೆ. ಇದನ್ನು ಸಂಪೂರ್ಣವಾಗಿ ನಾವು ನೆನಪಿಟ್ಕೊಳ್ಬೇಕು, ಯಾಕಂದರೆ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹಾಗಾದರೆ ನಾಲ್ಕನೇ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ಅನ್ನೋದನ್ನು ಈಗ ನೋಡೋಣ. प्रतिष्ठित शिव मंदिर जिसके कारण रामेश्वरम प्रसिद्ध तीर्थ स्थल है का हमारे घर से 10 मिनट का पैदल रास्ता था. ರಾಮೇಶ್ವರಂನಲ್ಲಿ ಒಂದು ಪ್ರತಿಷ್ಠಿತ ಶಿವ ಮಂದಿರ ಇತ್ತು. ಈ ಶಿವ ಮಂದಿರದಿಂದಾಗಿ ರಾಮೇಶ್ವರಂ ಪ್ರಸಿದ್ಧಿಯನ್ನು ಪಡೆದಿತ್ತು. ಈ ಪ್ರಸಿದ್ಧ ಶಿವ ಮಂದಿರ ಅಬ್ದುಲ್ ಕಲಾಂ ಜಿಯ ಮನೆಯಿಂದ ಕೇವಲ 10 ನಿಮಿಷದ ಕಾಲ್ದಾರಿಯಲ್ಲಿ ಸಿಗ್ತಾ ಇತ್ತು. जिस इलाके में हम रहते वह ಮುಸ್ಲಿಂ ಬಹುಲ್ था. ಯಾವ ಇಲಾಖೆಯಲ್ಲಿ, ಯಾವ ಜಾಗದಲ್ಲಿ ಅಬ್ದುಲ್ ಕಲಾಂ ಜಿಯವರ ಮನೆ ಇತ್ತಲ್ಲ, ಅಲ್ಲಿ ಮುಸ್ಲಿಮರ ಸಂಖ್ಯೆ ಬಹಳಷ್ಟಿತ್ತು. ಲೇಕಿನ್ वहाँ कुछ हिंदू परिवार भी थे जो अपने मुसलमान पड़ोसियों के साथ मिलजुल कर रहते थे. ಆದರೆ ಅಲ್ಲಿ ಕೆಲವಷ್ಟು ಹಿಂದೂ ಪರಿವಾರಗಳು ಕೂಡ ಇದ್ವು. ಅವರು ಮುಸಲ್ಮಾನ್ ಪಡೋಸಿಯೋಂ ಕೆ ಸಾಥ್ ಅಂದರೆ ಮುಸಲ್ಮಾನ ನೆರೆ ಹೊರೆಯವರ ಜೊತೆಗೆ ತುಂಬ ಅನ್ಯೋನ್ಯವಾದ ಸಂಬಂಧವನ್ನು ಏನು ಮಾಡಿದ್ರು? ಇಟ್ಟುಕೊಂಡಿದ್ರು. हमारे इलाके में एक बहुत ही पुरानी मस्जिद थी जहाँ शाम को नमाज के लिए मेरे पिताजी मुझे अपने साथ ले जाते थे. ಅಬ್ದುಲ್ ಕಲಾಂ ಜಿ ಅವರು ವಾಸಿಸುವಂಥ ಜಾಗದಲ್ಲಿ ಒಂದು ಹಳೆಯ ಮಸ್ಜಿದ್ ಇತ್ತು, ತುಂಬ ಹಳೆಯ ಮಸ್ಜಿದ್ ಇತ್ತು. ಪ್ರತಿದಿನ ಸಂಜೆಗೆ ಅಬ್ದುಲ್ ಕಲಾಂ ಜಿಯ ತಂದೆ ಅಬ್ದುಲ್ ಕಲಾಂ ಜಿ ಅವರನ್ನು ಏನು ಮಾಡ್ತಾಯಿದ್ರು? ಮಸ್ಜಿದಿಗೆ ನಮಾಜಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಹಾಗಾದರೆ ನಾಲ್ಕನೇ ಪ್ಯಾರಾಗ್ರಾಫಲ್ಲಿ ನಾವು ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ರಾಮೇಶ್ವರಂ ಯಾವ ಕಾರಣಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು? ರಾಮೇಶ್ವರಂ ಅಲ್ಲಿರುವಂತಹ ಪ್ರಸಿದ್ಧ ಶಿವ ಮಂದಿರದಿಂದಾಗಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಈಗ 5ನೇ ಪ್ಯಾರಾಗ್ರಾಫ್ಗೆ ಹೋಗೋಣ. 5ನೇ ಪ್ಯಾರಾಗ್ರಾಫಲ್ಲಿ ಏನೆಲ್ಲ ಆಗ್ತದೆ ಅಂತೇಳಿ ನೋಡೋಣ.
रामेश्वरम मंदिर के सबसे बड़े पुजारी पक्षी लक्ष्मण शास्त्री मेरे पिताजी के अभिन्न मित्र थे. ರಾಮೇಶ್ವರಂ ಶಿವ ಮಂದಿರದ ಮುಖ್ಯ ಅರ್ಚಕರಾದಂಥ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಬ್ದುಲ್ ಕಲಾಂಜಿಯವರ ತಂದೆಯವರಾದಂತಹ ಜೈನಲಾಬುದ್ದೀನ್ ಆತ್ಮೀಯ ಮಿತ್ರರಾಗಿದ್ದರು. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮತ್ತು ಜೈನಲಾಬುದ್ದೀನ್ ಅತ್ಯಂತ ಆತ್ಮೀಯ ಮಿತ್ರರಾಗಿದ್ದರು. ಆಧ್ಯಾತ್ಮಿಕ ಮಾಮಲೋ ಪರ್ ಚರ್ಚಾಯೆ ಕರ್ತೆ ರಹತೆ. ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಮತ್ತು ಜೈನಲಾಬುದ್ದೀನ್ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರು. जब मैं प्रश्न पूछने लायक बड़ा हुआ तो मैंने पिताजी से नमाज की प्रासंगिकता के बारे में पूछा. ಯಾವಾಗ ಅಬ್ದುಲ್ ಕಲಾಂಜಿಯವರು ಪ್ರಶ್ನೆ ಕೇಳಲಿಕ್ಕೆ ಲಾಯಕ್ಕಾದರೂ ಆಗ ತಮ್ಮ ತಂದೆಯ ಹತ್ತಿರ ನಮಾಜಿನ ಪ್ರಾಸಂಗಿಕತೆಯ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ಪಿತಾಜಿ ಏನು ಹೇಳ್ತಾರೆ ಅಂತೇಳಿ ನೋಡಿ. वे कहते जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो जिसमें दौलत, आयु, ಜಾತಿ ಯಾ ಧರ್ಮ ಪಂಥ ಕಾ ಕೋಯಿ ಭೇದ ಭಾವ ನಹಿ ಹೋತಾ. ಅಬ್ದುಲ್ ಕಲಾಂಜಿಯವರ ತಂದೆಯವರು ಹೇಳ್ತಾ ಇದ್ರು, ನಮಾಜಿನ ಬಗ್ಗೆ ಹೇಳ್ತಾ ಇದ್ರು. ಯಾವಾಗ ನಮಾಜನ್ನು ಓದ್ತೀವಲ್ಲ ಆಗ ನಾವು ಶರೀರದಿಂದ ಹೊರಬಂದು ಈ ಪ್ರಪಂಚದ ಒಂದು ಭಾಗವಾಗಿ ಬಿಡ್ತೇವೆ. ಈ ಭಾಗದಲ್ಲಿ ದೌಲತ್, ಸಂಪತ್ತು, ಆಯು, ವಯಸ್ಸು, ಜಾತಿ ಅಥವಾ ಯಾವುದೇ ಧರ್ಮ, ಯಾವುದೇ ಪಂಥ ಅನ್ನುವಂತಹ ಭೇದ ಭಾವ ಇರೋದಿಲ್ಲ. ಎಲ್ಲ ಭೇದ ಭಾವವನ್ನು ಮೀರಿ ನಿಲ್ಲಲಿಕ್ಕೆ ನಾವು ನಮಾಜನ್ನು ಓದ್ತಾ ಇದ್ದೇವೆ ಅಂತೇಳಿ ಏನು ಮಾಡ್ತಾಯಿದ್ರು, ಅಬ್ದುಲ್ ಕಲಾಂಜಿಯ ತಂದೆಯವರು ಅಬ್ದುಲ್ ಕಲಾಂಜಿಯವರಿಗೆ ನಮಾಜಿನ ಪ್ರಾಸಂಗಿಕತೆ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದರು. ಈಗ 5ನೇ ಪ್ಯಾರಾಗ್ರಾಫ್ ಮುಗಿದಿದೆ. 5ನೇ ಪ್ಯಾರಾಗ್ರಾಫಲ್ಲಿ ನಾವು ನೆನಪಿಟ್ಕೊಳ್ಬೇಕಾದಂಥ ವಿಷಯ ಅಬ್ದುಲ್ ಕಲಾಂಜಿಯ ತಂದೆ ಮತ್ತು ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯ ನಡುವೆ ಇರುವಂತಹ ಸಂಬಂಧ, ಜೊತೆಗೆ ಅಬ್ದುಲ್ ಕಲಾಂಜಿಯವರ ತಂದೆ ನಮಾಜಿನ ಬಗ್ಗೆ ಹೇಳಿದಂಥ ಉತ್ತರ, ಇವೆರಡನ್ನು ನಾವು ನೆನಪಿಟ್ಕೊಳ್ಬೇಕು. ಹಾಗಾದರೆ 6ನೇ ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ಅಂತೇಳಿ ನೋಡಿ. मुझे याद है पिताजी की दिनचर्या पौ पढ़ने के पहले ही सुबह 4 बजे नमाज पढ़ने के साथ शुरू हो जाती थी. ಅಬ್ದುಲ್ ಕಲಾಂಜಿಯವರಿಗೆ ನೆನಪಿದೆ, ಅಬ್ದುಲ್ ಕಲಾಂಜಿಯ ತಂದೆ ಸೂರ್ಯೋದಯದ ಮೊದಲೇ, ಪೌಪಟ್ನ ಅಂದರೆ ಪ್ರಭಾತ್ ಹೋನ, ಸೂರ್ಯೋದಯದ ಮೊದಲೇ ಅಂದರೆ 4 ಗಂಟೆಗೆ ಏಳ್ತಾ ಇದ್ರು. 4 ಗಂಟೆಗೆ ಎದ್ದು ನಮಾಜನ್ನು ಓದ್ತಾ ಇದ್ರು. ತದನಂತರ ಏನು ಮಾಡ್ತಾ ಇದ್ರು ಅಂತೇಳಿ ನೋಡಿ. ನಮಾಜ್ ಕೆ ಬಾದ್ ವೇ ಹಮಾರೆ ನಾರಿಯಲ್ ಕೆ ಬಾಗ್ ಜಾಯಾ ಕರ್ತೆ. ನಮಾಜ್ ಮುಗಿದ ನಂತರ ತೆಂಗಿನ ತೋಟಕ್ಕೆ ಅವರು ಹೋಗ್ತಾ ಇದ್ರು. ಬಾಗ್ ಘರ್ ಸೆ ಕರೀಬ್ 4 ಮೀಲ್ ದೂರ್ ತಾ. ತೆಂಗಿನ ತೋಟ ಏನಿತ್ತು ಮನೆಯಿಂದ ಸುಮಾರು 4 ಮೈಲು ದೂರದಲ್ಲಿತ್ತು. करीब दर्जन भर नारियल कंधे पर लिए पिताजी घर लौटते और उसके बाद ही उसका नाश्ता होता. ತೆಂಗಿನ ತೋಟಕ್ಕೆ ಹೋಗಿ 1 ಡಜನ್ಗಿಂತಲೂ ಹೆಚ್ಚು ತೆಂಗಿನಕಾಯನ್ನು ತನ್ನ ಭುಜದ ಮೇಲೆ ಹೊತ್ಕೊ ಬರ್ತಾ ಇದ್ರು ತಂದೆ. ವಾಪಸ್ ಮನೆಗೆ ಬಂದು ತದನಂತರವೇ ಏನು ಮಾಡ್ತಾ ಇದ್ರು, ತಿಂಡಿಯನ್ನು ತಿಂತಾ ಇದ್ರು ಅಬ್ದುಲ್ ಕಲಾಂಜಿಯವರ ತಂದೆ. ಹಾಗಾದರೆ ಈಗ 6ನೇ ಪ್ಯಾರಾಗ್ರಾಫಲ್ಲಿ ನಾವು ಏನನ್ನು ನೆನಪಿಟ್ಕೊಳ್ಬೇಕು ಅಂದರೆ ಅಬ್ದುಲ್ ಕಲಾಂಜಿಯ ತಂದೆಯ ದಿನಚರಿಯನ್ನು ನೆನಪಿಟ್ಕೊಳ್ಬೇಕು. ಈಗ 7ನೇ ಪ್ಯಾರಾಗ್ರಾಫಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. मैंने अपनी विज्ञान एवं प्रौद्योगिकी की सारी जिंदगी में पिताजी की बातों को अनुसरण करने की कोशिश की है. ಅಬ್ದುಲ್ ಕಲಾಂಜಿಯವರು ತಮ್ಮ ವೈಜ್ಞಾನಿಕ ಜೀವನ ಇರ್ಬೋದು ಅಥವಾ ಪ್ರೌದ್ಯೋಗಿಕ ಜೀವನ ಇರ್ಬೋದು, ತಂದೆಯ ಮಾತುಗಳನ್ನು ಅನುಸರಿಸುವಂಥ ಸಂಪೂರ್ಣ ಪ್ರಯತ್ನವನ್ನು ಮಾಡಿದ್ದಾರೆ. मैंने उन बुनियादी सत्यों को समझने का भरसक प्रयास किया है कि ऐसी कोई दैवी शक्ति जरूर है जो हमें भ्रम, दुखों, विषाद और असफलता से छुटकारा दिलाती है तथा सही रास्ता दिखाती है. ತಂದೆಯ ಮಾತುಗಳನ್ನು ತನ್ನ ಉದ್ಯೋಗದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಅಬ್ದುಲ್ ಕಲಾಂಜಿ ಮಾಡಿದ್ದಾರೆ ಮತ್ತು ಅವರ ಮಾತುಗಳ ಮೂಲ ತತ್ವವನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಬ್ದುಲ್ ಕಲಾಂಜಿಯವರು ಕೂಡ ಒಪ್ಪಿಕೊಳ್ತಾರೆ, ಒಂದು ದೈವಿ ಶಕ್ತಿ ಖಂಡಿತವಾಗಿ ಇದೆ. ಆ ದೈವಿ ಶಕ್ತಿಯೇ ನಮ್ಮನ್ನು ಏನು ಮಾಡ್ತದೆ, ಭ್ರಮೆ, ದುಃಖ, ವಿಷಾದ, ಅಸಫಲತೆ ಆದ ನಂತರವೂ ಅದರಿಂದ ಮುಕ್ತಿ ಪಡೆಯುವಂಥ ದಾರಿಯನ್ನು ತೋರಿಸ್ತದೆ ಅಂಥೇಳಿ ಒಪ್ಪಿಕೊಳ್ತಾರೆ ಅಬ್ದುಲ್ ಕಲಾಂಜಿಯವರು ಕೂಡ. ಹಾಗಾದರೆ ಈ ಪ್ಯಾರಾಗ್ರಾಫಲ್ಲಿ ನಾವು
ಏನನ್ನು ನೆನಪಿಟ್ಕೊಳ್ಬೇಕು? ಈ ಪ್ಯಾರಾಗ್ರಾಫಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರೋದು ಅಬ್ದುಲ್ ಕಲಾಂ ಜಿಯವರು ಯಾವ ರೀತಿ ದೈವಿ ಶಕ್ತಿಯನ್ನು ಒಪ್ಪಿಕೊಂಡ್ರು, ತಂದೆಯ ಮಾತುಗಳನ್ನು ಯಾವ ರೀತಿ ತಮ್ಮ ಜೀವನದ ಉದ್ದಕ್ಕೂ ಅಳವಡಿಸ್ಕೊಳ್ತಾ ಹೋದರು ಅನ್ನೋದನ್ನು ನಾವು ಈ ಪ್ಯಾರಾಗ್ರಾಫಲ್ಲಿ ನೆನಪಿಟ್ಕೊಳ್ಬೇಕಾಗಿದೆ. नेक्स्ट पैराग्राफಲ್ಲಿ ಏನಾಗ್ತದೆ ಅಂತ ಹೇಳಿ ನೋಡೋಣ. जब पिताजी ने लकड़ी की नौकाएं बनाने का काम शुरू किया उस समय मैं 6 साल का था. ಯಾವಾಗ ಅಬ್ದುಲ್ ಕಲಾಂ ಜಿಯ ತಂದೆಯವರು ಕಟ್ಟಿಗೆಯ ನೌಕಾಯಿ ಅಂದರೆ ದೋಣಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಆಗ ಅಬ್ದುಲ್ ಕಲಾಂ ಜಿಯವರು ಕೇವಲ 6 ವರ್ಷದವರಾಗಿದ್ದರು. ये नौकाएं तीर्थयात्रियों को रामेश्वरम से धनुषकोडी सेतु कराई भी कहा जाता है, धनुषकोडी को सेतु कराई कहते हैं, तक ले जाने की काम आती थी. ಈ ದೋಣಿಗಳು ಏನು ದೋಣಿಗಳನ್ನು ತಯಾರು ಮಾಡಿದ್ರಲ್ಲ ಅಬ್ದುಲ್ ಕಲಾಂ ಜಿ ಅವರ ತಂದೆಯವರು, ಈ ದೋಣಿಗಳು ಏನಾಗ್ತಾ ಇದ್ವು, ರಾಮೇಶ್ವರಂನಿಂದ ಧನುಷ್ಕೋಡಿಯ ನಡುವೆ ಏನು ಯಾತ್ರಿಗಳು ಬರ್ತಾ ಇದ್ರಲ್ಲ ರಾಮೇಶ್ವರಂ ದೇವಸ್ಥಾನಕ್ಕೆ, ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಮತ್ತು ಕರ್ಕೊಬರಲಿಕ್ಕೆ ಸಹಾಯಕ್ಕೆ ಬರ್ತಾ ಇತ್ತು. एक स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे. ಒಬ್ಬ ಸ್ಥಾನೀಯ ठेकेदार ಅಂದರೆ ಕಂಟ್ರಾಕ್ಟರ್, ಒಬ್ಬ ಸ್ಥಾನೀಯ ಕಂಟ್ರಾಕ್ಟರ್ ಜೊತೆಗೆ ಸೇರಿಕೊಂಡು ಅಬ್ದುಲ್ ಕಲಾಂ ಜಿಯ ತಂದೆ ಏನು ಮಾಡ್ತಾರೆ, ಸಮುದ್ರದ ತಟದಲ್ಲಿ ಕಟ್ಟಿಗೆಯ ದೋಣಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ठेकेदारನ ಹೆಸರೇನು, ಅಹಮದ್ ಜಲಾಲುದ್ದೀನ್. बाद में अहमद जलालुद्दीन की मेरी बड़ी बहन जोहरा के साथ शादी हो गई. ತದನಂತರ ठेकेदार ಏನಿದ್ರಲ್ಲ ಅಹಮದ್ ಜಲಾಲುದ್ದೀನ್ ಅವರ ಜೊತೆಗೆ ಅಬ್ದುಲ್ ಕಲಾಂ ಜಿಯ ದೊಡ್ಡ ಅಕ್ಕ ಜೋಹರಾನ ಮದುವೆ ಕೂಡ ಆಗಿಬಿಡ್ತು. नौकाओं को आकार लेते हुए मैंने गौर से देखता था. ನೌಕೆಗಳು ದೋಣಿಗಳು ಯಾವ ರೀತಿ ಆಕಾರವನ್ನು ಪಡ್ಕೊಳ್ತಾ ಇದ್ವಲ್ಲ, ಅದನ್ನು ಅಬ್ದುಲ್ ಕಲಾಂ ಜಿ ಅವರು ಬಹಳ ಮಗ್ನರಾಗಿ ನೋಡ್ತಾ ಇದ್ರು. पिताजी का कारोबार काफ़ी अच्छा चल रहा था. पिताजिಯ ವ್ಯವಹಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. एक दिन 100 मील प्रति घंटे की रफ्तार से हवा चली और समुद्र में तूफान आ गया. ಒಂದು ದಿನ ಏನಾಯಿತು, ಪ್ರತಿ ಗಂಟೆಗೆ 100 ಮೈಲ್ ವೇಗದಲ್ಲಿ ಗಾಳಿ ಬೀಸ್ತು, ಸಮುದ್ರದಲ್ಲಿ ಚಂಡಮಾರುತ ಬಂತು. तूफान में सेतु कराई के कुछ लोग और हमारी नावें बह गई. ಈ ಚಂಡಮಾರುತದಿಂದಾಗಿ ಸೇತು ಕರಾಯಿಯ ಕೆಲವಷ್ಟು ಜನ ಮತ್ತೆ ಏನು ಅಬ್ದುಲ್ ಕಲಾಂ ಜಿ ಅವರ ತಂದೆ ದೋಣಿಯನ್ನೆಲ್ಲ ಮಾಡ್ತಾ ಇದ್ರಲ್ಲ, ಈ ದೋಣಿಗಳು ಏನಾಯಿತು, ಬಳಿದು ಹೋಗ್ಬಿಟ್ವು. उसी में पाम्बन फूल भी टूट गया और यात्रियों से भरी ट्रेन दुर्घटनाग्रस्त हो गई. ಇದೇ ಸಮಯದಲ್ಲಿ ಪಾಂಬನ್ ಅಂತ ಜಾಗದಲ್ಲಿ ಏನು ಫೂಲ್ ಇತ್ತಲ್ಲ, ಆ ಫೂಲ್ ಕೂಡ ಏನಾಯಿತು, ಆ ಸೇತುವೆ ಕೂಡ ಮುರಿದು ಹೋಯಿತು. ಮತ್ತು ಯಾತ್ರಿಗಳಿಂದ ತುಂಬಿದಂತಹ ಟ್ರೇನ್ ಕೂಡ ಏನಾಯಿತು, ದುರ್ಘಟನೆಗೆ ಒಳಗಾಯಿತು. तब तक मैंने सिर्फ समुद्र की खूबसूरती को ही देखा था. उसकी अपार एवं अनियंत्रित ऊर्जा ने मुझे हतप्रभ कर दिया. ಇಲ್ಲಿಯವರೆಗೆ ಅಬ್ದುಲ್ ಕಲಾಂ ಜಿಯವರು ಕೇವಲ ಸಮುದ್ರದ ಸೌಂದರ್ಯವನ್ನು ಮಾತ್ರ ನೋಡಿದರು. ಆದರೆ ಸಮುದ್ರದೊಳಗಿನ ಅಪಾರ ಶಕ್ತಿಯನ್ನು ನೋಡಿ ಅಬ್ದುಲ್ ಕಲಾಂ ಜಿ ದಂಗಾಗಿ ಹೋದರು. ವಿದ್ಯಾರ್ಥಿಗಳ ನಾವು ಈ ಪ್ಯಾರಾಗ್ರಾಫಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು, ಅಬ್ದುಲ್ ಕಲಾಂ ಜಿ ಅವರ ತಂದೆ ಆರಂಭಿಸಿದ ಹೊಸ ಕೆಲಸ ಯಾವುದು, ದೋಣಿಯ ಮಾಡುವ ಕೆಲಸ. ಅಬ್ದುಲ್ ಕಲಾಂ ಜಿ ಯಾರ ಜೊತೆಗೆ ಸೇರಿ ದೋಣಿಯ ಮಾಡುವ ಕೆಲಸವನ್ನು ಪ್ರಾರಂಭಿಸ್ತಾರೆ, ಅಹಮದ್ ಜಲಾಲುದ್ದೀನ್. ಅಬ್ದುಲ್ ಕಲಾಂ ಜಿಯವರ ದೊಡ್ಡ ಅಕ್ಕನ ಹೆಸರೇನು, ದೊಡ್ಡ ಅಕ್ಕನ ಹೆಸರು ಜೋಹರಾ. ಸಮುದ್ರದ ಶಕ್ತಿಯನ್ನು ನೋಡಿ ಅಬ್ದುಲ್ ಕಲಾಂ ಜಿಯವರು ಏಕೆ ದಂಗಾಗಿ ಹೋದರು, ಯಾಕಂದರೆ ಪ್ರತಿ ಗಂಟೆ 100 ಮೈಲ್ ವೇಗದಲ್ಲಿ ಬಂದಂತಹ ಚಂಡಮಾರುತ ಎಲ್ಲವನ್ನು ನಷ್ಟ ಮಾಡಿಬಿಡ್ತು. ಇದೇ ಕಾರಣಕ್ಕಾಗಿ ಏನಾಗಿದ್ರು, ಸಮುದ್ರದ ಶಕ್ತಿಯನ್ನು ನೋಡಿ ಅಬ್ದುಲ್ ಕಲಾಂ ದಂಗಾಗಿ ಹೋಗಿದ್ರು. ಹಾಗಾದರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನನ್ನು ಹೇಳ್ತಾರೆ ಅನ್ನೋದನ್ನು ಈಗ ನೋಡೋಣ. उम्र में काफ़ी फ़र्क होने के बावजूद ಅಹಮದ್ ಜಲಾಲುದ್ದೀನ್ ಮೇರೆ ಅಂತರಂಗ ಮಿತ್ರ ಬನ್ ಗಯೆ. ವಯಸ್ಸಿನಲ್ಲಿ ಬಹಳಷ್ಟು ವ್ಯತ್ಯಾಸ ಇದ್ದರೂ ಕೂಡ ಭಾವ ಆದಂತಹ ಅಹಮದ್ ಜಲಾಲುದ್ದೀನ್ ಬಹಳ ಆತ್ಮೀಯ ಮಿತ್ರರಾಗ್ಬಿಡ್ತಾರೆ ಅಬ್ದುಲ್ ಕಲಾಂ ಜಿ ಅವರಿಗೆ. ವಹ ಮುಜ್ಸೆ ಕರೀಬನ್ 15 ಸಾಲ್ ಬಡೇ ಥೆ.
और मुझे आज़ाद कहकर पुकारा करते थे. ಅಹ್ಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಜಿ ಅವರಿಂದ 15 ವರ್ಷ ದೊಡ್ಡವರಾಗಿದ್ದರು ಮತ್ತು ಅಹ್ಮದ್ ಜಲಾಲುದ್ದೀನ್ನೇ ಅಬ್ದುಲ್ ಕಲಾಂ ಜಿ ಅವರನ್ನು ಆಜಾದ್ ಅಂಥೇಳಿ ಕರೀತಾ ಇದ್ರು. हम दोनों रोज़ाना शाम को दूर तक साथ घूमने जाया करते थे. ಅಬ್ದುಲ್ ಕಲಾಂ ಜಿ ಮತ್ತು ಅಹ್ಮದ್ ಜಲಾಲುದ್ದೀನ್ ಪ್ರತಿನಿತ್ಯ ಸಂಜೆಯ ಹೊತ್ತಿಗೆ ಬಹಳ ದೂರದವರೆಗೆ ಏನು ಮಾಡ್ತಾ ಇದ್ರು, ತಿರುಗಾಡಲಿಕ್ಕೆ ಹೋಗ್ತಾ ಇದ್ರು. हम मस्जिद वाली गली से निकलते और समुद्र के रेतीली तट पर चल पड़ते. ಮಸ್ಜಿದ್ ವಾಲಿ ಗಲಿಯಲ್ಲಿ ಏನು ಅಬ್ದುಲ್ ಕಲಾಂ ಜಿ ಅವರ ಮನೆ ಇತ್ತು, ಅಲ್ಲಿಂದ ಹೊರಟರು ಅಂದರೆ ಇಬ್ಬರು ಸಮುದ್ರದ ತಟದಲ್ಲಿ, ರೇತಿಯಿಂದ ಕೂಡಿದ ತಟದಲ್ಲಿ ಏನು ಮಾಡ್ತಾ ಇದ್ರು, ಬಹಳಷ್ಟು ದೂರದವರೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಮೇ और ಜಲಾಲುದ್ದೀನ್ ಪ್ರಾಯಃ ಆಧ್ಯಾತ್ಮಿಕ ವಿಷಯೋं पर बातें करते. ಅಬ್ದುಲ್ ಕಲಾಂ ಜಿ ಮತ್ತು ಅಹ್ಮದ್ ಜಲಾಲುದ್ದೀನ್ ಇಬ್ಬರು ಕೂಡ ಏನು ಮಾಡ್ತಾ ಇದ್ರು, ಧಾರ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಗಳನ್ನು ಮಾತಾಡ್ತಾ ಇದ್ರು, ಮಾತುಗಳನ್ನು ಆಡ್ತಾ ಇದ್ರು. ವಿದ್ಯಾರ್ಥಿಗಳ ಈ ಪ್ಯಾರಾಗ್ರಾಫಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರೋದು, ಅಬ್ದುಲ್ ಕಲಾಂ ಜಿ ಅವರಿಗೆ ಆಜಾದ್ ಅಂತೇಳಿ ಕರೀತಿದ್ದವರು ಯಾರು? ಅಬ್ದುಲ್ ಕಲಾಂ ಜಿ ಅವರಿಗೆ ಆಜಾದ್ ಅಂತೇಳಿ ಕರೀತಿದ್ದವರು ಅಹ್ಮದ್ ಜಲಾಲುದ್ದೀನ್. ಹಾಗಾದರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ಅಂತೇಳಿ ನೋಡೋಣ. प्रसंगवश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे. ಈ ಸಮಯದಲ್ಲಿ ಹೇಳುವುದು ಅವಶ್ಯಕವಾಗಿದೆ. ಅಬ್ದುಲ್ ಕಲಾಂ ಜಿ ಅವರು ಏನು ಇದ್ರಲ್ಲ, ಆ ಜಾಗದಲ್ಲಿ ಇಂಗ್ಲೀಷ್ನಲ್ಲಿ ಬರೆಯುವವರು ಅಥವಾ ಮಾತಾಡುವವರು ಅಂತಿದ್ರೆ ಅದು ಕೇವಲ ಅಹ್ಮದ್ ಜಲಾಲುದ್ದೀನ್ ಆಗಿದ್ರು. ಮೇರೆ ಪರಿಚಿತೋं में जलालुद्दीन के बराबर शिक्षा का स्तर किसी का भी नहीं था और ना ही किसी को उनके बराबर बाहरी दुनिया के बारे में पता था. ಅಬ್ದುಲ್ ಕಲಾಂ ಜಿ ಅವರ ಪರಿಚಿತರಲ್ಲಿ ಅಹ್ಮದ್ ಜಲಾಲುದ್ದೀನ್ ಅವರಷ್ಟು ಓದಿದವರು ಯಾರೂ ಇರಲಿಲ್ಲ, ಮತ್ತು ಅಹ್ಮದ್ ಜಲಾಲುದ್ದೀನ್ ಅವರಷ್ಟು ಹೊರಗಿನ ಜಗತ್ತಿನ ಪರಿಚಯ ಇರುವವರು ಕೂಡ ಯಾರೂ ಇರಲಿಲ್ಲ. ಜಲಾಲುದ್ದೀನ್ मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. ಅಹ್ಮದ್ ಜಲಾಲುದ್ದೀನ್ ಅಬ್ದುಲ್ ಕಲಾಂ ಜಿ ಅವರಿಗೆ ಶಿಕ್ಷಿತ ವ್ಯಕ್ತಿಗಳ ಬಗ್ಗೆ, ವೈಜ್ಞಾನಿಕ ಸಂಶೋಧನೆಗಳ ಬಗ್ಗೆ, ಸಮಕಾಲೀನ ಸಾಹಿತ್ಯದ ಬಗ್ಗೆ, ಚಿಕಿತ್ಸಾ ವಿಜ್ಞಾನದಲ್ಲಿ ಆದಂಥ ಹೊಸ ಹೊಸ ಸಂಶೋಧನೆಯ ಬಗ್ಗೆ, ಉಪಲಬ್ಧಿಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇರ್ತಿದ್ರು. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಅಹ್ಮದ್ ಜಲಾಲುದ್ದೀನ್ನೇ ಆಗಿದ್ರು ಅಬ್ದುಲ್ ಕಲಾಂ ಜಿ ಅವರನ್ನು ಒಂದು ಚೌಕಟ್ಟಿನಿಂದ ಹೊರಗಡೆ ತಂದು ಹೊರ ಜಗತ್ತಿನ ಪರಿಚಯವನ್ನು ಮಾಡಿಕೊಟ್ಟಿದ್ರು. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಈ ಪ್ಯಾರಾಗ್ರಾಫಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂಥ ವಿಷಯ ಅಹ್ಮದ್ ಜಲಾಲುದ್ದೀನ್ ಮತ್ತು ಅಬ್ದುಲ್ ಕಲಾಂ ಜಿ ಅವರ ನಡುವೆ ಇದ್ದಂತಹ ಅನ್ಯೋನ್ಯವಾದ ಬಾಂಧವ್ಯವನ್ನು. ಹಾಗಾದರೆ ಮುಂದಿನ ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ಅಂತ ಹೇಳೋದನ್ನು ನೋಡೋಣ. ಮೇರೆ ಬಾಲ್ಯ ಮೇ ಪುಸ್ತಕ ಏಕ್ ದುರ್ಲಭ ವಸ್ತು ಕಿ ತರಹ ಹುವಾ ಕರ್ತಿ ಥಿ. ಅಬ್ದುಲ್ ಕಲಾಂ ಜಿ ಅವರ ಬಾಲ್ಯದಲ್ಲಿ ಪುಸ್ತಕ ಒಂದು ಅತ್ಯಂತ ವಿರಳ ವಸ್ತುವಾಗಿತ್ತು. ದುರ್ಲಭ ಅಂದರೆ ವಿರಳ ವಸ್ತುವಾಗಿತ್ತು. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR ಮಾನಿಕಂ का ನಿಜಿ ಪುಸ್ತಕಾಲಯ था. ಅಬ್ದುಲ್ ಕಲಾಂ ಜಿ ಅವರು ಎಲ್ಲಿ ವಾಸಿಸ್ತಿದ್ರಲ್ಲ, ಅಲ್ಲಿ ಪೂರ್ವ ಕ್ರಾಂತಿಕಾರಿ ಮತ್ತು ರಾಷ್ಟ್ರವಾದಿಯಾದಂತಹ STR ಮಾನಿಕಂ ಅನ್ನುವಂಥವರ ಒಂದು ವೈಯಕ್ತಿಕ ಪುಸ್ತಕಾಲಯ ಇತ್ತು, ಗ್ರಂಥಾಲಯ ಇತ್ತು. उन्होंने मुझे हमेशा पढ़ने के लिए प्रोत्साहित किया. ಅಬ್ದುಲ್ ಕಲಾಂ ಜಿ ಅವರಿಗೆ ಓದಲಿಕ್ಕೆ ಪ್ರೋತ್ಸಾಹವನ್ನು STR ಮಾನಿಕಂ ಅವರು ನೀಡಿದರು. ಮೇ ಅಕ್ಸರ್ ಉನ್ಕೆ ಘರ್ ಸೆ ಪढ़ने के लिए ಕಿತಾಬೆ ಲೇ ಆಯಾ ಕರ್ತಾ ಥಾ. ಅಬ್ದುಲ್ ಕಲಾಂ ಜಿ ಅವರು ಯಾವಾಗಲೂ ಪುಸ್ತಕನ ಓದಲಿಕ್ಕೆ ಪುಸ್ತಕಗಳನ್ನು ಯಾರ ಮನೆಯಿಂದ? STR ಮಾನಿಕಂ ಅವರ ಮನೆಯಿಂದ ತಗೊಂಡು ಬರ್ತಾ ಇದ್ರು. ವಿದ್ಯಾರ್ಥಿಗಳ ಈ ಪ್ಯಾರಾಗ್ರಾಫಲ್ಲಿ ನಾವು ನೆನಪಿಟ್ಕೊಳ್ಬೇಕಾದಂಥ ವಿಷಯ STR ಮಾನಿಕಂ ಯಾರು ಮತ್ತು ಅವರು ಯಾವ ರೀತಿ ಅಬ್ದುಲ್ ಕಲಾಂ ಜಿ ಅವರಿಗೆ ಪುಸ್ತಕಗಳನ್ನು ಓದಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಅನ್ನೋದನ್ನು ನೆನಪಿಟ್ಕೊಳ್ಬೇಕಿದೆ. ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ಅಂತೇಳಿ ನೋಡಿ. दूसरे जिस व्यक्ति का मेरे बाल जीवन पर गहरा प्रभाव पड़ा वह मेरे चचेरे भाई
ಶಂಸುದ್ದೀನ್ ತೆ. ಅಬ್ದುಲ್ ಕಲಾಂ ಜಿಯವರ ಬಾಲ್ಯ ಜೀವನದ ಮೇಲೆ ಪ್ರಭಾವ ಬೀರಿದಂಥ ಮತ್ತೊಬ್ಬ ವ್ಯಕ್ತಿ ಅಬ್ದುಲ್ ಕಲಾಂ ಜಿಯವರ ಸೋದರ ಸಂಬಂಧಿ ಶಂಸುದ್ದೀನ್. ವಹ ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕ್ ತೆ. ರಾಮೇಶ್ವರಂನಲ್ಲಿ ಅಖಬಾರ್ ವಿತರಣೆಯ ಕಾರ್ಯವನ್ನು ಮಾಡುವಂಥ ಏಕಮಾತ್ರ ವ್ಯಕ್ತಿ ಶಂಸುದ್ದೀನ್ ಆಗಿದ್ದರು. अखबार रामेश्वरम स्टेशन पर सुबह की ट्रेन से पहुंचते थे जो फार्म बंद से आती थी. ಅಖಬಾರ್ ಅಂದರೆ ದಿನಪತ್ರಿಕೆಗಳು ಏನಾಗ್ತಾ ಇದ್ವು, ಮುಂಜಾನೆಯ ಟ್ರೇನಿಗೆ ಎಲ್ಲಿಂದ ಬರ್ತಾ ಇತ್ತು, ಪಾಂಬಂದಿಂದ ಬರ್ತಾ ಇತ್ತು, ರಾಮೇಶ್ವರಂಗೆ ಬರ್ತಾ ಇತ್ತು. इस अखबार एजेंसी को अकेले शमसुद्दीन ही चलाते थे. ಈ ಅಖಬಾರ್ ಏಜೆನ್ಸಿಯನ್ನು ಕೇವಲ ಶಂಸುದ್ದೀನ್ ಒಬ್ಬರೇ ನಡೆಸ್ತಾ ಇದ್ರು. रामेश्वरम में अखबारों की जुमला 1000 प्रतियां बिकती थी. ರಾಮೇಶ್ವರಂನಲ್ಲಿ ಪ್ರತಿನಿತ್ಯ 1000 ದಿನಪತ್ರಿಕೆಗಳು ಏನಾಗ್ತಾ ಇದ್ವು, ಮಾರಾಟ ಆಗ್ತಾ ಇದ್ವು. ವಿದ್ಯಾರ್ಥಿಗಳ ಈ ಪ್ಯಾರಾಗ್ರಾಫಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿದ್ದು ಅಬ್ದುಲ್ ಕಲಾಂ ಜಿಯವರ ಚಚೇರೆ ಬಾಯಿ ಶಂಸುದ್ದೀನ್ನ ಕೆಲಸಗಳ ಬಗ್ಗೆ, ಮತ್ತು ಶಂಸುದ್ದೀನ್ ಯಾವ ರೀತಿ ಅಬ್ದುಲ್ ಕಲಾಂ ಜಿಯವರ ಮೇಲೆ ಪ್ರಭಾವವನ್ನು ಬೀರಿದ್ರು ಇದರ ಬಗ್ಗೆ ನಾವು ನೆನಪಿಟ್ಕೊಳ್ಬೇಕು. ಹಾಗಾದರೆ ಅಂತಿಮ ಪ್ಯಾರಾಗ್ರಾಫಲ್ಲಿ ಏನಾಗ್ತದೆ ಅಂತೇಳಿ ನೋಡೋಣ. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತೆ. ಅಬ್ದುಲ್ ಕಲಾಂ ಜಿಯವರ ಬಾಲ್ಯದಲ್ಲಿ ಅಬ್ದುಲ್ ಕಲಾಂ ಜಿಯವರಿಗೆ 3 ಜನ ಆತ್ಮೀಯ ಮಿತ್ರರಿದ್ದರು. ಅವರು ಯಾರಂದರೆ ರಮಾನಂದ್ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ಆ 3 ಜನ ಆತ್ಮೀಯ ಮಿತ್ರರ ಹೆಸರು ರಮಾನಂದ್ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್. ये तीनों ही ब्राह्मण परिवारों से थे. ಅರವಿಂದನ್, ರಮಾನಂದ್ ಶಾಸ್ತ್ರಿ, ಶಿವಪ್ರಕಾಶ್ ಇವರು 3 ಕೂಡ ಬ್ರಾಹ್ಮಣ ಪರಿವಾರದವರಾಗಿದ್ದರು. रमानंद शास्त्री तो रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ರಮಾನಂದ ಶಾಸ್ತ್ರಿ ಅಂತೂ ರಾಮೇಶ್ವರಂನ ಏನು ಸಬ್ಸೆ ಬಡೆ ಪೂಜಾರಿ ಇದ್ರಲ್ಲ, ಅತ್ಯಂತ ದೊಡ್ಡ ಪಂಡಿತರಿದ್ರಲ್ಲ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ, ಈ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯ ಮಗನಾಗಿದ್ದ. अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. ಬೇರೆ ಬೇರೆ ಧರ್ಮದವರಾಗಿದ್ದರು, ಬೇರೆ ಬೇರೆ ರೀತಿ ಪಾಲನೆ ಪೋಷಣೆ ನಡೆದಿತ್ತು, ಬೇರೆ ಬೇರೆ ವಿಷಯಗಳನ್ನು ಓದ್ತಾ ಇದ್ರು. ಎಲ್ಲವೂ ಬೇರೆ ಬೇರೆ ಆಗಿದ್ರೂ ಕೂಡ ಅಬ್ದುಲ್ ಕಲಾಂಜಿ ಇರ್ಬೋದು ಅಥವಾ ಅಬ್ದುಲ್ ಕಲಾಂಜಿಯವರ ಗೆಳೆಯರ ನಡುವೆ ಇರ್ಬೋದು, ಯಾವತ್ತಿಗೂ ಯಾವುದೇ ಭೇದ ಭಾವ ಆಗಿಲ್ಲ. ಅವರೆಲ್ಲರೂ ಕೂಡ ತುಂಬ ಸಂತೋಷದಿಂದ, ತುಂಬ ನಗು ನಗುತ್ತಲೇ ತಮ್ಮ ಬಾಲ್ಯವನ್ನು ಕಳೆದಿದ್ರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇಂದು ಮೇರಾ ಬಚ್ಪನ್ ಪಾಠದ ಮೂಲಕ ಅಬ್ದುಲ್ ಕಲಾಂಜಿಯವರಂತಹ ಶ್ರೇಷ್ಠ ವ್ಯಕ್ತಿಯ ಬಾಲ್ಯ ಜೀವನವನ್ನು ಪರಿಚಯ ಮಾಡಿಕೊಂಡಿದ್ದೇವೆ. ನಾವು ಕೂಡ ಅಬ್ದುಲ್ ಕಲಾಂಜಿಯವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ, ಶ್ರೇಷ್ಠವಾಗಿ ಬೆಳೆಯೋಣ ಅಂತ ಈ ಪಾಠವನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಬಟನ್ನ ಒತ್ತಲಿಕ್ಕೆ ಮರಿಲೇಬೇಡಿ. ಇನ್ನೂ ಹೆಚ್ಚಿನ ಪಾಠಗಳ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದರ ಜೊತೆಗೆ ನಮ್ಮ ಹಿಂದಿ ಜ್ಞಾನ್ ಬಂಧು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಲು ಮರೆಯದಿರಿ. ಧನ್ಯವಾದ.